ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬ್ಯಾಲೆನ್ಸ್ ಶೀಟ್, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತ ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಹೇಗೆ ಮಾಡೋದು ಅಂತ ನೋಡೋಣ. ಬ್ಯಾಲೆನ್ಸ್ ಶೀಟ್ ಫಾರ್ಮೇಟ್ ಸ್ವಲ್ಪ ಲೆಂತಿ ಇದೆ, ಹಾಗಾಗಿ ನಿಮಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಬಟ್ ಅದನ್ನು ಹೇಗೆ ಈಸಿಯಾಗಿ ನೆನ್ಪಿಟ್ಕೊಳ್ಬೇಕು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬ್ಯಾಲೆನ್ಸ್ ಶೀಟ್ನಲ್ಲಿ ಫಸ್ಟು ಲಯಬಿಲಿಟೀಸ್ ಬರುತ್ತೆ. ಲಯಬಿಲಿಟೀಸಲ್ಲಿ ಒಂದಷ್ಟು ಎಂಟ್ರೀಸ್, ಅಸೆಟ್ಸಲ್ಲಿ ಒಂದಷ್ಟು ಎಂಟ್ರಿ. ಈ ಫಾರ್ಮೇಟನ್ನು ಫಸ್ಟ್ ಬರ್ಕೊಂಡ್ರೆ ಕ್ವಶನ್ ಹೇಗೆ ಕೊಟ್ಟರು ನೀವು ಈಸಿಯಾಗಿ ಪ್ರಾಬ್ಲಮನ್ನು ಮಾಡ್ಬೋದು. ಸೊ ಯಾವ್ದಾವ್ದು ಅಂಡರಲ್ಲಿ ಯಾವ್ಯಾವ್ದು ಬರುತ್ತೆ ನಾನು ಇದೆಲ್ಲ ಬರೆದಿದ್ದೀನಿ. ಜಸ್ಟ್ ನಿಮ್ಮ ರೆಫರೆನ್ಸಿಗೆ ಇದನ್ನು ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಯಾವುದೇ ಕ್ವಶನ್ ಕೊಟ್ಟಿರಲಿ, ಫಸ್ಟು ನೀಟಾಗಿ ನೀವು ಫಾರ್ಮೇಟ್ ಬರ್ಕೊಳ್ಬೇಕು. ಪರ್ಟಿಕ್ಯುಲರ್ಸ್, ನೋಟ್ ನಂಬರ್, ಅಮೌಂಟ್. ಫಾರ್ಮೇಟನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ. ಈಗ particulars, note number, amount. ಬ್ಯಾಲೆನ್ಸ್ ಶೀಟ್ ನೋಡಿ, ವರ್ಟಿಕಲ್ ಫಾರ್ಮೆಟ್ ಅಂದರೆ ಉದ್ದ ಬರೀಬೇಕು, ಅಡ್ಡ ಬರೆಯೋದಲ್ಲ. ಮುಂಚೆ ಹೇಗಿತ್ತು ಅಂತಂದರೆ ನೀವು PUC ಎಲ್ಲ ಬರೀಬೇಕಾದ್ರೆ ಅಸೆಟ್ಸನ್ನು ರೈಟ್ ಸೈಡ್ನಲ್ಲಿ, ಲಯಬಿಲಿಟೀಸನ್ನು ಲೆಫ್ಟ್ ಸೈಡಲ್ಲಿ ಬರೀತಾ ಇದ್ರಿ. ಬಟ್ ಈಗ ಹಾಗಲ್ಲ, ಕಂಟಿನ್ಯೂಯೇಷನ್ ಪಾರ್ಟ್. ಫಸ್ಟು ಲಯಬಿಲಿಟೀಸ್ ಬರ್ಕೊಳ್ಬೇಕು. ಲಯಬಿಲಿಟೀಸ್ನಲ್ಲಿ 4 ಹೆಡ್ ಬರುತ್ತೆ. ಆ 4 ಹೆಡ್ಡನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ. ಫಸ್ಟು ಎಸ್, ನೆಕ್ಸ್ಟು ಸೆಕೆಂಡ್ ಒನ್ ಕೂಡ ಎಸ್, ನೆಕ್ಸ್ಟ್ ಥರ್ಡ್ ಒನ್ ಎನ್, ಫೋರ್ತ್ ಒನ್ ಸಿ. ಹೀಗೆ ನೆನ್ಪಿಟ್ಕೊಳ್ಳಿ, ಎಸ್ ಎಸ್ ಎನ್ ಸಿ ಬರುವಂಥದ್ದು ಟೋಟಲ್ ಲಯಬಿಲಿಟೀಸ್. ನೀವು ಹೀಗೆ ಕೋಡ್ ವರ್ಡ್ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮ್ ಮಾಡ್ಬೋದು. ಎಸ್ ಎಸ್ ಎನ್ ಸಿ. ಅಸೆಟ್ಸ್ನಲ್ಲೂ ಅದೇ ಥರನೇ. ಅಸೆಟ್ಸ್ನಲ್ಲಿ 2 ಹೆಡ್ ಬರುವಂಥದ್ದು. ಅಸೆಟ್ಸ್ನಲ್ಲಿ ಯಾವುದು ಅಂತಂದರೆ ಫಸ್ಟ್ ಒನ್ ಎನ್, ನೆಕ್ಸ್ಟ್ ಒನ್ ಸಿ. ಎಸ್ ಎಸ್ ಎನ್ ಸಿ ಎನ್ ಸಿ ಟೋಟಲ್ ಆಗಿ ಒಟ್ಟು 6 ಹೆಡ್ ಇರಬೇಕು. ಲಯಬಿಲಿಟೀಸ್ನಲ್ಲಿ 4, ಅಸೆಟ್ಸ್ನಲ್ಲಿ 2. ಇವೆಲ್ಲದರದ ಫುಲ್ ಫಾರ್ಮ್ ಬರ್ಕೊಳ್ತಾ ಇದ್ದೀನಿ ನಾನೀಗ. ಎಸ್ ಫಾರ್ ಶೇರ್ ಹೋಲ್ಡರ್ ಫಂಡ್, ಅಂಡರ್ಲೈನ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಎಸ್ ಫಾರ್ ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್. ಎನ್ ಫಾರ್ ನಾನ್ ಕರೆಂಟ್ ಲಯಬಿಲಿಟೀಸ್. ನೆಕ್ಸ್ಟ್ ಸಿ ಫಾರ್ ಕರೆಂಟ್ ಲಯಬಿಲಿಟೀಸ್. ಅಲ್ಲಿಗೆ ಲಯಬಿಲಿಟೀಸ್ನ ಎಲ್ಲ ಹೆಡ್ಗಳು ಮುಗೀತು. ಅದರ ಅಂಡರಲ್ಲಿ ಸಬ್ ಹೆಡ್ ಕೂಡ ಇದ್ದಾವೆ, ಅದು ಹೇಗೆ ಅಂತ ಮತ್ತೆ ಹೇಳ್ತೀನಿ. ನೋಡಿ, ಟೋಟಲ್ ಆಗಿ 4 ಹೆಡ್ಡು, ಎಸ್ ಎಸ್ ಎನ್ ಸಿ. ಸೊ ಇಲ್ಲಿ ಎನ್ ಸಿ ಅಂದರೆ ನಾನ್ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್. ಅಸೆಟ್ಸ್ನಲ್ಲೂ ಅದೇ ಥರನೇ. ಎನ್ ಸಿ ಅಂತಂದರೆ ನಾನ್ ಕರೆಂಟ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್, ನಾನ್ ಕರೆಂಟ್ ಅಸೆಟ್ಸ್. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್. ಟೋಟಲಿಗೆ ಟೋಟಲ್ ಅಸೆಟ್ಸ್ ಅಂತ ಬರ್ಕೊಳ್ತಾ ಇದ್ದೀನಿ. ನೀವು ಮೇನ್ ಎಕ್ಸಾಮ್ನಲ್ಲಿ ನೀಟಾಗಿ ಫಾರ್ಮೇಟ್ ಬರೆದ್ರೆ 70% ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಅಂದರೆ 10ಗೆ ಕೊಟ್ಟರೆ 7 ಮಾರ್ಕ್ಸ್ ಕೊಡ್ತಾರೆ. ಸೊ ಫಾರ್ಮೇಟನ್ನು ನೀಟಾಗಿ ಕಲಿಬೇಕು. ಕೋಡ್ ವರ್ಡ್ ಇದೇ ಥರನೇ, ಎಸ್ ಎಸ್ ಎನ್ ಸಿ ಎನ್ ಸಿ. ನೆಕ್ಸ್ಟ್ ಇದರಲ್ಲಿ ಅಂಡರಲ್ಲಿ ಬರುವಂಥದ್ದು ಫಸ್ಟು ಎಸ್ ಆರ್, ನಾನ್ ಕರೆಂಟ್ ಲಯಬಿಲಿಟಿಯಲ್ಲಿ ಎಲ್ ಎಲ್, ಕರೆಂಟ್ ಲಯಬಿಲಿಟಿಯಲ್ಲಿ ಎಸ್ ಟಾಸ್, ಎಸ್ ಟಿ ಒ ಎಸ್, ಎಸ್ ಟಾಸ್. ಅಸೆಟ್ಸ್ನಲ್ಲಿ ಎಫ್ ಎನ್ ಎಲ್ ಒ, ಸಿ ಐ ಟಿ ಸಿ ಎಸ್ ಒ. ಹೀಗೆ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಎಕ್ಸಾಮ್ನಲ್ಲಿ ಫಾರ್ಮೇಟನ್ನು ಈ ಥರ ಕೋಡ್ ವರ್ಡ್ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಬರಿಬೋದು. ಎಸ್ ಆರ್ ಎಲ್ ಎಲ್ ಎಸ್ ಟಾಸ್, ಎಫ್ ಎನ್ ಎಲ್ ಒ, ಸಿ ಐ ಟಿ ಸಿ ಎಸ್ ಒ. ಇವೆಲ್ಲದ್ರ ಫುಲ್ ಫಾರ್ಮ್ ಇದೆ. ಎಸ್ ಫಾರ್ ಶೇರ್ ಕ್ಯಾಪಿಟಲ್. ಎಲ್ಲ ಥರದ ಶೇರ್ ಕ್ಯಾಪಿಟಲನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಏನೇ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ರು ಎಲ್ಲದನ್ನು ಆ್ಯಡ್ ಮಾಡಿ ಇಲ್ಲಿ ಬರೀಬೇಕು. ಆರ್ ಫಾರ್ ರಿಸರ್ವ್ಸ್. ದೆನ್ ಎಲ್ ಫಾರ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್, long term borrowings. Next one L for long term provisions. S for short term borrowings, short term provisions, short term borrowings, short term provisions. ಹೀಗೆ ನೆನ್ಪಿಟ್ಕೊಳ್ಳಿ. ಎಲ್ ಎಲ್ ಅಂತಂದರೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಲಾಂಗ್ ಟರ್ಮ್ ಪ್ರಾವಿಷನ್ಸ್. ಎಸ್ ಎಸ್ ಅಂತಂದರೆ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್, ಶಾರ್ಟ್ ಟರ್ಮ್ ಪ್ರಾವಿಷನ್ಸ್. ಇಲ್ಲಿ ಟಿ ಅಂತಂದರೆ ಟ್ರೇಡ್ ಪೇಯಬಲ್ಸ್.
ಅಸೆಟ್ಸ್ನಲ್ಲೂ ಟಿ ಅಂತ ಬರುತ್ತೆ. ಟಿ ಫಾರ್ ಟ್ರೇಡ್ ರಿಸೀವಬಲ್ಸ್. ಓ ಫಾರ್ ಅದರ್ ಕರೆಂಟ್ ಲಯಬಿಲಿಟೀಸ್. ಅದರ ಹೆಡ್ಡಿಂಗ್ ಏನಿದೆ, ಕರೆಂಟ್ ಲಯಬಿಲಿಟೀಸ್ ಇದೆ. ಸೊ ಅದರ್ ಕರೆಂಟ್ ಲಯಬಿಲಿಟೀಸ್ ಅಂತ ಬರ್ಕೊಂಡ್ರೆ ಆಯಿತು. ಅದರ್ ಕರೆಂಟ್ ಲಯಬಿಲಿಟೀಸ್. ಅಲ್ಲಿಗೆ ಲಯಬಿಲಿಟೀಸ್ದು ಫಾರ್ಮೇಟ್ ಮುಗೀತು. ನೆಕ್ಸ್ಟು ಅಸೆಟ್ಸ್. ಅಸೆಟ್ನಲ್ಲಿ ಫಸ್ಟ್ ಬರುವಂಥದ್ದು ಫಿಕ್ಸರ್ ಅಸೆಟ್. ಫಿಕ್ಸರ್ ಅಸೆಟಲ್ಲಿ ಮತ್ತೆ ಸಬ್ ಹೆಡ್ ಇದೆ, ಟ್ಯಾಂಜಿಬಲ್, ಕಣ್ಣಿಗೆ ಕಾಣಿಸುವಂಥದ್ದು ಟ್ಯಾಂಜಿಬಲ್. ನೆಕ್ಸ್ಟು ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು ಇಂಟ್ಯಾಂಜಿಬಲ್. ಫಿಕ್ಸರ್ ಅಸೆಟ್ನಲ್ಲಿ ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್. ಎನ್ ಫಾರ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್. ಸಿ ಫಾರ್, ನೋಡಿ ಇಲ್ಲಿ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್, ಇಲ್ಲಿ ಸಿ ಅಂತಂದರೆ ಕರೆಂಟ್ ಇನ್ವೆಸ್ಟ್ಮೆಂಟ್. ಎಲ್ ಫಾರ್ ಲಾಂಗ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ಇಲ್ಲಿ ಎಸ್ ಅಂತಂದರೆ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್, ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. O for other, other non-current assets. ನೆಕ್ಸ್ಟ್ ಇಲ್ಲಿ O ಅಂತಂದರೆ ಅದರ್ ಕರೆಂಟ್ ಅಸೆಟ್ಸ್. ಅಲ್ಲಿಗೆ 2 ಎಂಟ್ರಿ ಉಳಿದಿದೆ. ಯಾವುದು ಅಂತಂದರೆ ಐ ಫಾರ್ ಇನ್ವೆಂಟರೀಸ್, ಸಿ ಫಾರ್ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಎಟ್ ಬ್ಯಾಂಕ್, ಸಿ ಫಾರ್ ಕ್ಯಾಶ್. ಸೊ ಅಲ್ಲಿಗೆ ಫಾರ್ಮೇಟನ್ನು ನಾವು ನೀಟಾಗಿ ಬರ್ಕೊಂಡಾಯಿತು. ಕೊಟ್ಟಿರುವಂಥ ಎಂಟ್ರಿನ ಇಲ್ಲಿಗೆ ಫಿಲ್ ಮಾಡಿದ್ರೆ ಆಯಿತು. ಫಾರ್ಮೇಟನ್ನು ಕಲಿತ್ರೆ ಈಸಿಯಾಗಿ ನೀವು ಪ್ರಾಬ್ಲಮನ್ನು ಅಟೆಂಡ್ ಮಾಡ್ಬೋದು. ಇದ್ರ ಜೊತೆಗೆ ನೋಡಿ, ಇದ್ರ ಅಂಡರಲ್ಲಿ ಯಾವ್ದು ಬರುತ್ತೆ ಅಂತ ನಾನು ಇಲ್ಲಿ ಫಾರ್ಮೇಟಲ್ಲಿ ಬರೆದಿದ್ದೀನಿ, ಯಾವ್ದು ಅಂಡರಲ್ಲಿ ಯಾವ್ದು ಬರುತ್ತೆ ಅಂತ. ಇದನ್ನ ಒಂದ್ಸತಿ ನೀವು ಎಕ್ಸಾಮಿಗೆ ಹೋಗೋದಕ್ಕಿಂತ ಮುಂಚೆ ನೋಡ್ಕೊಂಡು ಹೋದ್ರಾಯಿತು. ಫಸ್ಟು ಶೇರ್ ಕ್ಯಾಪಿಟಲಿಗೆ ನೋಟ್ ನಂಬರ್ 1 ಬರುತ್ತೆ, ರಿಸರ್ವ್ಸಿಗೆ ನೋಟ್ ನಂಬರ್ 2, ಫಾರ್ ಶೇರ್ ಕ್ಯಾಪಿಟಲ್ ನೋಟ್ ನಂಬರ್ 1, ರಿಸರ್ವ್ಸಿಗೆ ನೋಟ್ ನಂಬರ್ 2, ಲಾಂಗ್ ಟರ್ಮ್ ಬಾರೋಯಿಂಗ್ಸಿಗೆ ನೋಟ್ ನಂಬರ್ 3, ಟ್ರೇಡ್ ಪೇಬಲ್ಸಿಗೆ 4, ಅದರ್ ಕರೆಂಟ್ ಲಯಬಿಲಿಟೀಸಿಗೆ 5, ಶಾರ್ಟ್ ಟರ್ಮ್ ಪ್ರಾವಿಷನ್ಸಿಗೆ 6. ನೆಕ್ಸ್ಟ್ ಅಸೆಟ್ಸ್ನಲ್ಲಿ ಫಿಕ್ಸ್ಡ್ ಅಸೆಟಿಗೆ 7, ದೆನ್ ಫಾರ್ ಇನ್ವೆಂಟ್ರಿ 8, ಟ್ರೇಡ್ ರಿಸೀವಬಲ್ಸ್ 9, ಕ್ಯಾಶ್ 10. 11ಇಂದ ಬರುವಂಥದ್ದು ಇನ್ಕಮ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ 11, 12, 13, 14 ಬರುತ್ತೆ. ಸೊ ಇಷ್ಟು ನೋಟ್ ನಂಬರ್ ಬರುತ್ತೆ. ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತಂದರೆ ನೋಡಿ, ಇಲ್ಲೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಮಾಡೋದು ತುಂಬಾ ಈಸಿ. ಕ್ವಶನ್ನಲ್ಲಿ ಇದೇ ಥರನೇ ಕೊಟ್ಟಿರ್ತಾರೆ, ಡೆಬಿಟ್ ಕ್ರೆಡಿಟ್ ಅಂತ ಕೊಟ್ಟಿರ್ತಾರೆ. ಆ್ಯಸ್ ಪರ್ ದ ಕಂಪನೀಸ್ ಆ್ಯಕ್ಟ್ 2013 ಯು ಹ್ಯಾವ್ ಟು ಪ್ರಿಪೇರ್ ಫಿನಾನ್ಷಿಯಲ್ ಪೊಸಿಷನ್. ಫಿನಾನ್ಷಿಯಲ್ ಪೊಸಿಷನ್ ಅಂದರೆ ನೀವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಸೊ ಡೆಬಿಟ್ ಅಂತ ಹೇಳಿ ಒಂದಷ್ಟು ಎಂಟ್ರೀಸ್ ಕೊಟ್ಟಿದ್ದಾರೆ, ಕ್ರೆಡಿಟ್ ಅಂತ ಹೇಳಿ ಒಂದಷ್ಟು ಎಂಟ್ರೀಸ್ ಕೊಟ್ಟಿದ್ದಾರೆ. ಫಸ್ಟು ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ನೀವು ಒಂದನ್ನು ನೆನ್ಪಿಟ್ಕೊಳ್ಬೇಕು, ಕ್ರೆಡಿಟ್ ಅಂತ ಕೊಟ್ಟಿರೋದೆಲ್ಲ ಲಯಬಿಲಿಟಿ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಕ್ರೆಡಿಟಲ್ಲಿ ಇರೋದೆಲ್ಲ ಲಯಬಿಲಿಟಿ, ಡೆಬಿಟಲ್ಲಿ ಇರೋದೆಲ್ಲ ಅಸೆಟ್. ಇಲ್ಲಿ ಕೊಟ್ಟಿರೋವಂಥ ಲಯಬಿಲಿಟಿ ಸೈಡಲ್ಲಿ ಏನೇನು ಎಂಟ್ರಿ ಬರೆದಿದ್ದೀರೋ ಅಲ್ಲಿಗೆ ಫಿಲ್ ಮಾಡಿದ್ರೆ ಆಯಿತು. ಗೊತ್ತಾಗಲಿಲ್ವಾ, ಎಲ್ಲೋ ಒಂದು ಕಡೆ ಬರೀರಿ. ಟೋಟಲ್ ಆಗಿ ಯಾವುದನ್ನು ಬಿಡಲಿಕ್ಕಿಲ್ಲ. ನಿಮ್ಮ ಟ್ಯಾಲಿ ಎಷ್ಟು ಬರಬೇಕು ಅಂತಂದರೆ, ನಿಮ್ಮ ಟ್ಯಾಲಿ ಕ್ವಶನಲ್ಲಿ ಕೊಟ್ಟಿರೋ ಅಷ್ಟೇ ಟ್ಯಾಲಿ ಬರಬೇಕು. ಪಿ ಆ್ಯಂಡ್ ಎಲ್ ಅಕೌಂಟ್ ಎಲ್ಲಿ ಕೊಟ್ಟಿದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪಿ ಆ್ಯಂಡ್ ಎಲ್ ಅಕೌಂಟನ್ನು ಲಯಬಿಲಿಟೀಸ್ ಮಧ್ಯದಲ್ಲಿ ಕೊಟ್ಟಿದ್ದರೆ ರಿಸರ್ವ್ಸ್ಗೆ ಆ್ಯಡ್ ಮಾಡಿ ಬರೀಬೇಕು. ಆವಾಗ ಕ್ವಶನಲ್ಲಿ ಏನು ಅಮೌಂಟ್ ಕೊಟ್ಟಿರ್ತಾರೋ ಅಷ್ಟೇ ಟ್ಯಾಲಿ ಬರುತ್ತೆ. ಇನ್ನೊಂದು ಸರಿ ಹೇಳ್ತೀನಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕ್ರೆಡಿಟ್ ಅಂಡರಲ್ಲಿ ಕೊಟ್ಟಿದ್ದರೆ ಕ್ವಶನಲ್ಲಿ ಏನು ಟ್ಯಾಲಿ ಕೊಟ್ಟಿರ್ತಾರೋ ಅಷ್ಟೇ ಟ್ಯಾಲಿ ಬರುತ್ತೆ. ಬಟ್ ಅದೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಡೆಬಿಟ್ ಅಂಡರಲ್ಲಿ ಅಂದರೆ ಅಸೆಟ್ಸ್ ಮಧ್ಯದಲ್ಲಿ ಏನಾದರೂ ಕೊಟ್ಟಿದ್ದರೆ ಅವಾಗ ಏನಾಗುತ್ತೆ ಅಂತಂದರೆ ಕ್ವಶನಲ್ಲಿ ಕೊಟ್ಟಿರೋ ಅಷ್ಟು ಟ್ಯಾಲಿ ಬರಲ್ಲ. ಅವಾಗ ನೀವು ಏನು ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ರಿಸರ್ವ್ಸಲ್ಲಿ ಲೆಸ್ ಮಾಡಬೇಕು, ಅವಾಗ ಟ್ಯಾಲಿ ಬೇರೆ ಥರದಲ್ಲಿ ಬರುತ್ತೆ. ಸೊ ಈಗ ಈ ಪ್ರಾಬ್ಲಮ್ನಲ್ಲಿ ಕ್ವಶನಲ್ಲಿ ಕೊಟ್ಟಿರೋ ಅಷ್ಟೇ ಟ್ಯಾಲಿ ಬರಬೇಕು. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, 39 ಲ್ಯಾಕ್ ಕೊಟ್ಟಿದ್ದಾರೆ, ಅಷ್ಟು ಅಮೌಂಟೇ ಟ್ಯಾಲಿ ಬರಬೇಕು. ಫಸ್ಟ್ ಒನ್ ಈಕ್ವಿಟಿ ಶೇರ್ ಕ್ಯಾಪಿಟಲಿಗೆ ಬರೀಬೇಕು. 10 ಲ್ಯಾಕ್ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ 10 ಲ್ಯಾಕ್ ಬರ್ಕೊಳ್ಳೋವಂಥದ್ದು. ನೆಕ್ಸ್ಟ್ ರಿಸರ್ವ್ಸ್ ಎಷ್ಟಿದೆ, ರಿಸರ್ವ್ಸ್ 6 ಲ್ಯಾಕ್ ಇದೆ. ರಿಸರ್ವ್ಸ್ ಬರೀಬೇಕಾದ್ರೆ ಎಲ್ಲ ಪ್ರಾಬ್ಲಮ್ನಲ್ಲಿ ಎಲ್ಲ ಥರದ ರಿಸರ್ವ್ಸನ್ನು ಬರೀಬೇಕು. ಜನರಲ್ ರಿಸರ್ವ್, ಕ್ಯಾಪಿಟಲ್ ರಿಸರ್ವ್, ಯಾವುದೇ ರಿಸರ್ವ್ ಕೊಟ್ಟಿದ್ರು ರಿಸರ್ವ್ಸಿಗೆ ಬರೀಬೇಕು. ಜೊತೆಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಲಯಬಿಲಿಟಿ ಸೈಡಲ್ಲಿ ಅಂದರೆ ಕ್ರೆಡಿಟ್ ಅಂಡರಲ್ಲಿ ಏನಾದರೂ ಕೊಟ್ಟಿದ್ರೆ ಪಿ ಆ್ಯಂಡ್ ಎಲ್ ಅಕೌಂಟನ್ನು ಆ್ಯಡ್ ಮಾಡಿ ಬರೀಬೇಕು. ಅಸೆಟ್ಸ್ ಅಂಡರಲ್ಲಿ ಕೊಟ್ಟಿದ್ರೆ ಪಿ ಆ್ಯಂಡ್ ಎಲ್ ಅಕೌಂಟನ್ನು ಲೆಸ್ ಮಾಡಿ ಬರೀಬೇಕು. ಈಗ ಲಯಬಿಲಿಟೀಸ್ ಅಂಡರಲ್ಲಿ ಕೊಟ್ಟಿದ್ದಾರೆ, ಸೊ ಪ್ಲಸ್ ಪಿ ಆ್ಯಂಡ್ ಎಲ್ ಅಕೌಂಟ್ ಅಮೌಂಟ್ ಎಷ್ಟಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಮೌಂಟ್ ಎಷ್ಟಿದೆ, 6 ಲ್ಯಾಕ್ ಇದೆ. 6 ಲ್ಯಾಕ್ ಪ್ಲಸ್ 6 ಲ್ಯಾಕ್ 12 ಲ್ಯಾಕ್ ಆಯಿತು. ಬೇಕಾದರೆ ಫಾರ್ಮೇಟಿಂದ ಹೊರಗಡೆ ಈಗ 2 ಎಂಟ್ರಿ ಇರೋದ್ರಿಂದ ರಿಸರ್ವ್ಸ್ 12 ಲ್ಯಾಕ್ ಹೇಗೆ ಬಂತು,
ಒಂದು ಜನರಲ್ ರಿಸರ್ವ್ 6 ಲ್ಯಾಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 6 ಲ್ಯಾಕ್ ಅಂತ ಬರೋದು ಆಯ್ತು. ಅದೇ ನೋಟ್, ಕೆಲವೊಂದು ಸತಿ ನೋಟನ್ನು ಪ್ರಿಪೇರ್ ಮಾಡಿ ಕೊಡ್ತಾರೆ. ಫಾರ್ಮೇಟಿಂದ ಹೊರಗಡೆ ಈ 6 ಲ್ಯಾಕ್ 12 ಲ್ಯಾಕ್ ಹೇಗೆ ಬಂತು ಅಂತ ಬರೆದ್ರೆ ಆಯ್ತು ಅಷ್ಟೇ. ನೆಕ್ಸ್ಟ್ ಕೊಟ್ಟಿರುವಂಥ ಎಂಟ್ರಿ ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತಲೇ ಹೆಡ್ಡಿಂಗ್ ಇದೆ. ಅಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಥವಾ ಲಾಂಗ್ ಟರ್ಮ್ ಪ್ರಾವಿಷನ್ಸ್ ಎಲ್ಲಿಗೆ ಬರೆದ್ರು ಆಗುತ್ತೆ. ನಾನ್ ಕರೆಂಟ್ ಲಯಬಿಲಿಟೀಸ್ 10 ಲ್ಯಾಕ್ ಇದೆ. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ನಲ್ಲೂ 4 ಹೆಡ್ ಇದೆ. ಸೊ ಇಲ್ಲಿ ನಿಮಗೆ ಕರೆಂಟ್ ಲಯಬಿಲಿಟೀಸ್ 4ರಲ್ಲಿ ಎಲ್ಲಾದರೂ ಬರ್ಕೊಳ್ಬೋದು, ಬಟ್ ಸೂಟಬಲ್ ಆಗುವಂಥದ್ದು ಅದರ್ ಕರೆಂಟ್ ಲಯಬಿಲಿಟೀಸ್ಗೆ ಬರಿಬೋದು. ಕರೆಂಟ್ ಲಯಬಿಲಿಟೀಸ್ ಅಮೌಂಟ್ ಎಷ್ಟಿದೆ ಅಂತಂದರೆ 7 ಲ್ಯಾಕ್ ಇದೆ. ಟೋಟಲ್ ಆಗಿ ಕರೆಂಟ್ ಲಯಬಿಲಿಟಿ ಅಂದರೆ ಕರೆಂಟ್ ಲಯಬಿಲಿಟಿ ಅಂಡರಲ್ಲೇ ಬರೀಬೇಕು, ನಾನ್ ಕರೆಂಟ್ ಲಯಬಿಲಿಟಿ ಅಂದರೆ ನಾನ್ ಕರೆಂಟ್ ಲಯಬಿಲಿಟಿ ಅಂಡರಲ್ಲೇ ಬರೀಬೇಕು, ಶೇರ್ ಕ್ಯಾಪಿಟಲನ್ನು ಶೇರ್ ಕ್ಯಾಪಿಟಲ್ ಅಂಡರಲ್ಲೇ ಬರೀಬೇಕು. ಒಟ್ಟಾರೆಯಾಗಿ ಕ್ರೆಡಿಟಲ್ಲಿ ಕೊಟ್ಟಿರೋದನ್ನು ಲಯಬಿಲಿಟೀಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಬರೀಬೇಕು. ಟೋಟಲ್ ಆಗಿ ಆ್ಯಡ್ ಮಾಡಿದಾಗ 10 + 12 22, 10 32 7 39 ಲಕ್ಷ ಆಯಿತು. ಅಲ್ಲಿಗೆ ಲಯಬಿಲಿಟಿ ಕಂಪ್ಲೀಟ್ ಆಯಿತು. ಇದೇ ಥರನೇ ಅಸೆಟ್ಸ್ ಮಾಡ್ಕೊಳ್ಬೇಕು. ಅಸೆಟ್ಸ್ ನಾವು ಆಲ್ರೆಡಿ ಫಾರ್ಮೇಟ್ ಬರ್ಕೊಂಡಿದ್ದೀವಿ. ಅಸೆಟ್ನಲ್ಲಿ ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಅಂತಲೇ ಕೊಟ್ಟಿದ್ದಾರೆ. ಟ್ಯಾಂಜಿಬಲ್ ಅಸೆಟ್ಸ್ ಎಷ್ಟಿದೆ ಅಂತಂದರೆ 12 ಲ್ಯಾಕ್ ಇದೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಎಷ್ಟಿದೆ 4 ಲ್ಯಾಕ್ ಇದೆ. ಅಕಸ್ಮಾತ್ ನಿಮಗೆ ಯಾವುದೋ ಒಂದು ಎಂಟ್ರಿ, ಯಾವುದೋ ಫಾರ್ ಎಕ್ಸಾಂಪಲ್ ಟೆಕ್ನಿಕಲ್ ನೌ ಹೌ ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ, ಅದು ಇಂಟ್ಯಾಂಜಿಬಲ್ ಅಸೆಟ್ಸ್ ಇಲ್ಲಿಗೆ ಬರೀಬೇಕು. ಬಟ್ ನಿಮಗೆ ಗೊತ್ತಿಲ್ಲದೆ ಇದ್ದರೆ ಡೆಬಿಟಲ್ಲಿ ಕೊಟ್ಟಿರೋದನ್ನು ಅಸೆಟಲ್ಲಿ ಎಲ್ಲರೂ ಒಂದು ಕಡೆ ಬರೀರಿ, ಬಿಟ್ಟು ಬರಬೇಡಿ. ಡೆಬಿಟಲ್ಲಿರೋದನ್ನು ಅಸೆಟಿಗೆ ಬರೀಬೇಕು, ಕ್ರೆಡಿಟಲ್ಲಿರೋದನ್ನು ಲಯಬಿಲಿಟಿಗೆ ಬರೀಬೇಕು. ನೆನ್ಪಿಟ್ಕೊಡಿ, ಕ್ರೆಡಿಟಲ್ಲಿರೋದೆಲ್ಲ ಲಯಬಿಲಿಟಿ, ಡೆಬಿಟಲ್ಲಿರೋವಂಥದ್ದೆಲ್ಲ ಅಸೆಟ್ಸ್. ನೆಕ್ಸ್ಟು ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೆಡ್ಡಿಂಗ್ ಇದೆ. ಎಷ್ಟು ಅಮೌಂಟ್ ಇದೆ ಕರೆಂಟ್ ಇನ್ವೆಸ್ಟ್ಮೆಂಟ್? 4 ಲ್ಯಾಕ್ ಇದೆ. ಕರೆಂಟ್ ಇನ್ವೆಸ್ಟ್ಮೆಂಟ್ 4 ಲ್ಯಾಕ್. ನೆಕ್ಸ್ಟ್ ಅದರ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೆಡ್ಡಿಂಗ್ ಇದೆ. ಎಷ್ಟು ಅಮೌಂಟ್ ಇದೆ? 4 ಲ್ಯಾಕ್. ನೆಕ್ಸ್ಟ್ ಟ್ರೇಡ್ ರಿಸೀವಬಲ್ಸ್ ಅಂತಲೇ ಹೆಡ್ಡಿಂಗ್ ಇದೆ. ಟ್ರೇಡ್ ರಿಸೀವಬಲ್ಸ್ 5 ಲ್ಯಾಕ್. ನೆಕ್ಸ್ಟ್ ಸ್ಟಾಕ್ ಇದೆ. ಇನ್ವೆಂಟ್ರಿ ಅಂತಂದ್ರೆ ಒಂದೇ, ಸ್ಟಾಕ್ ಅಂತಂದ್ರೆ ಒಂದೇ. ಸ್ಟಾಕ್ ಎಷ್ಟು ಅಮೌಂಟ್ ಇದೆ ಅಂತಂದರೆ 8 ಲ್ಯಾಕ್ ಇದೆ. ನೆಕ್ಸ್ಟ್ ಕ್ಯಾಶ್ ಇದೆ. ಕ್ಯಾಶ್ ಅಂತಲೇ ಹೆಡ್ಡಿಂಗ್ ಇದೆ. ಕ್ಯಾಶ್ 2 ಲ್ಯಾಕ್ ಇದೆ. ಅಲ್ಲಿಗೆ ಅಷ್ಟು ಎಂಟ್ರಿ ಬರೆದಾಯಿತು. ಡೆಬಿಟಲ್ಲಿರುವಂಥ ಎಲ್ಲ ಎಂಟ್ರಿಗಳನ್ನು ಬರೆದಾಯಿತು. ಸೊ ಕೊಡದೇ ಇರುವಂಥ ಎಂಟ್ರಿ ಅಂದರೆ ಈಗ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಇಲ್ಲ, ಅದರ್ ನಾನ್ ಕರೆಂಟ್ ಅಸೆಟ್ಸ್ ಇಲ್ಲ, ಇಲ್ಲದೆ ಇರೋದಕ್ಕೆ ನಿಲ್ ಬರ್ಕೊಳ್ಳಿ. ಜಸ್ಟ್ ಟೋಟಲ್ ಮಾಡಿದ್ರೆ ಆಯಿತು. ಟೋಟಲ್ ಮಾಡಿದಾಗ ಟ್ಯಾಲಿ ಅವ್ರು ಕೊಟ್ಟಿರೋ ಅಷ್ಟೇ ಬರಬೇಕು. 39 ಲ್ಯಾಕ್ ಕೊಟ್ಟಿದ್ದಾರೆ. ಇವಿಷ್ಟನ್ನು ಆ್ಯಡ್ ಮಾಡಿದಾಗ 12 4 16 4 20 24 8 32 5 37 2 39 ಅಷ್ಟೇ ಆನ್ಸರೇ ಬರುತ್ತೆ. ವೆರಿ ಈಸಿ ಪ್ರಾಬ್ಲಮ್. 39 ಲ್ಯಾಕ್. ಬ್ಯಾಲೆನ್ಸ್ ಶೀಟ್ ಅಂದರೆ ಬ್ಯಾಲೆನ್ಸ್ ಆಗಬೇಕು, ಟ್ಯಾಲಿ ಆಗಬೇಕು. ಲಯಬಿಲಿಟೀಸ್ ಎಲ್ಲ ಇರೋ ಅಷ್ಟೇ ಅಮೌಂಟು ಅಸೆಟ್ಸಲ್ಲೂ ಬರಬೇಕು. ಇದರಲ್ಲಿ ಇನ್ನೇನು ಟ್ವಿಸ್ಟ್ ಕೊಡ್ತಾರೆ ಅಂತಂದರೆ, ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು 6 ಲಕ್ಷ ಇಲ್ಲಿ ಕೊಡೋ ಬದಲು ಡೆಬಿಟಲ್ಲಿ ಕೊಟ್ಟರೆ, ಅಸೆಟ್ಸಲ್ಲಿ ಕೊಟ್ಟರೆ ನೀವು ಏನು ಮಾಡಬೇಕು ಅಂತಂದರೆ, ಈಗ ರಿಸರ್ವ್ಸಿಗೆ 6 ಲಕ್ಷ ರೂಪಾಯಿ ಆ್ಯಡ್ ಮಾಡಿದ್ರಿ, ಡೆಬಿಟ್ ಅಂಡರಲ್ಲಿ ಏನಾದರೂ ಕೊಟ್ಟರೆ 6 ಲಕ್ಷ ರೂಪಾಯಿ ಕಳಿಬೇಕು. ಆ್ಯಡ್ ಮಾಡೋ ಬದಲು ಲೆಸ್ ಮಾಡಬೇಕು. ಅವಾಗ ಬ್ಯಾಲೆನ್ಸ್ ಏನಾಗುತ್ತೆ 39 ಲ್ಯಾಕ್ ಬರೋ ಬದಲು ಕಳೆದಾಗ ಏನಾಗುತ್ತೆ 39 ಲ್ಯಾಕಲ್ಲಿ -6 ಲ್ಯಾಕ್ ಮಾಡಿದಾಗ 39 - 6 ಮಾಡಿದಾಗ 33 ಲ್ಯಾಕ್ ಬರುತ್ತೆ. ಎರಡು ಅಸೆಟಲ್ಲಿ ಲಯಬಿಲಿಟೀಸಲ್ಲೂ 33 ಲ್ಯಾಕ್ ಬರುತ್ತೆ, ಅಸೆಟ್ಸ್ನಲ್ಲೂ 33 ಲ್ಯಾಕ್ ಬರುತ್ತೆ. ಈಗ ಡೆಬಿಟ್ ಅಂಡರಲ್ಲಿ ಕೊಟ್ಟಿರುವಾಗ ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ನೀವು ಅಸೆಟಲ್ಲಿ ಎಲ್ಲೂ ಬರೀಲಿಕ್ಕಿಲ್ಲ. ಪಿ ಆ್ಯಂಡ್ ಎಲ್ ಅಕೌಂಟನ್ನು ಏನು ಮಾಡಬೇಕು? ರಿಸರ್ವ್ಸ್ನಲ್ಲಿ ಲೆಸ್ ಮಾಡಿ ಬರೀಬೇಕು. ಲಯಬಿಲಿಟೀಸಲ್ಲಿ ಕೊಟ್ಟಿದ್ರೆ, ಕ್ರೆಡಿಟಲ್ಲಿ ಕೊಟ್ಟಿದ್ರೆ ರಿಸರ್ವ್ಸಿಗೆ ಆ್ಯಡ್ ಮಾಡಬೇಕು. ಅಸೆಟ್ಸಲ್ಲಿ ಕೊಟ್ಟಿದ್ರೆ, ಡೆಬಿಟಲ್ಲಿ ಕೊಟ್ಟಿದ್ರೆ ರಿಸರ್ವ್ಸಲ್ಲಿ ಲೆಸ್ ಮಾಡಬೇಕು. ಆ ಥರದ ಪ್ರಾಬ್ಲಮನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.